ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು ಬಹಳ ಸ್ಪೆಷಲ್ ಆಗಿರ್ತಕ್ಕಂತಹ ವಿಡಿಯೋ ನೋಡಿ. ಜಲತತ್ವ ರಾಶಿ, ವಾಯುತತ್ವ ರಾಶಿ, ಅಗ್ನಿತತ್ವ ರಾಶಿ, ಭೂತತ್ವ ರಾಶಿಗಳು ಅಂತಕ್ಕಂಥದ್ದು ನಮ್ಮ ಜನ್ಮ ಕುಂಡಲಿ ಇರುತ್ತೆ. ಈಗ ನಾನು ಹೇಳ್ತಕ್ಕಂಥ ಮ್ಯಾಟ್ರ್ ಏನಂದರೆ, ಜಲತತ್ವದ ಬಗ್ಗೆ ನಾನು ವಿಚಾರವನ್ನು ಜಲತತ್ವದ ಬಗ್ಗೆ ಫಸ್ಟು ನಾವು ತಿಳ್ಕೊಳ್ಳೋಣ. ಯಾಕೆ ಕಾರಣ ಅಂತಂದರೆ, ಎಷ್ಟೋ ಜನ ತಮ್ಮ ಜೀವನದಲ್ಲಿ ಎಂತೆಂತಹ ಒಂದು ವಿಚಾರಗಳನ್ನು, ಆ ಒಂದು ಬಹಳ ಗುಟ್ಟಾಗಿಡುವಂತಹ ವಿಚಾರಗಳನ್ನು ಕೆಲವರು ಬಹಳ ಗುಟ್ಟಾಗಿಡ್ತಾರೆ. ಪ್ರಾಣ ಹೋದರೂ ಸಹ ಆ ಗುಟ್ಟುಗಳನ್ನು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಇನ್ನೂ ಕೆಲವರು ಇರ್ತಾರೆ, ತಮ್ಮ ಗುಟ್ಟು ಅಂತಕ್ಕಂಥದ್ದು ಏನಾದರೂ ಇದ್ದರೆ ಅವ್ರಿಗೆ ಹೇಳದೇ ಇದ್ದರೆ ಅವ್ರ ಜೀವನದಲ್ಲಿ ಊಟ ತಿಂದಿದ್ದು ಜೀರ್ಣನೇ ಆಗೋದಿಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತಾನೇ ಇರಬೇಕು. ಅದು ರಹಸ್ಯ ಅಂತಕ್ಕಂಥದ್ದು ಅವ್ರ ಬಾಯಲ್ಲಿ ಇರೋದೇ ಇಲ್ಲ. ಕೆಲವರು ಭಾಳ ಸೀಕ್ರೆಟ್ ಮಾಡ್ತಾರೆ, ಕೆಲವರು ತುಂಬ ಸೀಕ್ರೆಟನ್ನು ರಟ್ಟು ಮಾಡ್ತಾ ಇರ್ತಾರೆ. ಇದು ಅವರ ಸ್ವಭಾವ ಆಗ್ತಾ ಇರುತ್ತೆ. ಕಾರಣ ಏನಂದರೆ, ಜಲತತ್ವ ರಾಶಿಗಳು, ಭೂತತ್ವ ರಾಶಿ, ವಾಯುತತ್ವ ಮತ್ತು ಅಗ್ನಿತತ್ವ ರಾಶಿಗಳು ಅಂತ ಏನಿದಾವೋ, ಆ ಜಲತತ್ವ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಗುಣ ಏನಪ್ಪ ಅಂತಂದರೆ, ಗುಟ್ಟನ್ನು ರಟ್ಟು ಮಾಡೋದೇ ಇಲ್ಲ. ಎಂಥ ವಿಚಾರ ಬೇಕಾದ್ರೆ ಅವ್ರಿಗೆ ಹೇಳಿರ್ರಿ, ಅವ್ರು ಇನ್ನೊಬ್ರಿಗೆ ಹೇಳೋದಿಲ್ಲ. ಅವರ ಲೈಫಲ್ಲಿ ಏನಾದರೂ ಘಟನೆ ನಡೆದಿದ್ದರೆ ಇದು ರಟ್ಟು, ಇದು ಯಾರು ಹೇಳಬಾರ್ದು, ಇದರಿಂದ ನಮಗೆ ಅವಮಾನ ಆಗುತ್ತೆ, ಇದರಿಂದ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋದೇನಾದರೂ ಅವರಿಗೆ ಅನಿಸಿದರೆ ಆ ವಿಚಾರವನ್ನು ಯಾರೂ ಹೇಳೋದಿಲ್ಲ. ಅವರ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹಗಳು ಇದ್ದರೆ ಹೀಗಾಗುತ್ತೆ ಅಂತಕ್ಕದ್ದು ಭಾಳ ಇಂಪಾರ್ಟೆಂಟು. ಜಲತತ್ವ ರಾಶಿಗಳು ಯಾವುವು? ಕಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ ಮೂರು ರಾಶಿಗಳಲ್ಲಿ ಯಾವ ಗ್ರಹಗಳಿದ್ದರೆ ಇವರು ಸ್ಟ್ರಾಂಗ್ ಆಗಿರ್ತಾರೆ, ಗುಟ್ಟನ್ನು ಬಿಟ್ಟು ಕೊಡಲ್ಲ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇನ್ನೂ ಒಂದು ಅಂಶ, ಫಸ್ಟ್ ಅಂಶ ನಾನು ಹೇಳ್ತೀನಿ. ಈ ಮೂರು ಗ್ರಹಗಳಲ್ಲಿ ಕಟಕ ರಾಶಿ ಆಗ್ಬೋದು ಮತ್ತು ವೃಶ್ಚಿಕ ರಾಶಿ ಆಗ್ಬೋದು, ಮೀನ ರಾಶಿ ಆಗ್ಬೋದು. ಈ ಮೂರು ರಾಶಿಗಳಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳಿದ್ದಾಗ ಇವರು ಗುಟ್ಟನ್ನು ಯಾರಿಗೂ ಹೇಳೋದಿಲ್ಲ. ಫಸ್ಟ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾವತ್ತೇ ಆಗಿರಲಿ, ನೀವು ಹೆಚ್ಚು ಗ್ರಹಗಳು ಆ ಒಂದು ರಾಶಿಗಳಲ್ಲಿದ್ದರೆ ಇವರು ಗುಟ್ಟನ್ನು ಯಾರಿಗೂ ಹೇಳೋದಿಲ್ಲ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇನ್ನೂ ವೆರಿ ಇಂಪಾರ್ಟೆಂಟು, ಒಂದು ಯಾವುದೋ ಒಂದು ಲಗ್ನ ಅಂತ ಇಟ್ಕೊಳ್ಳಿ. ಲಗ್ನದಿಂದ 4ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ, ಆ 4 ಮತ್ತು 8, 12ನೇ ಮನೆಗಳಲ್ಲಿ ಸ್ಟ್ರಾಂಗ್ ಗ್ರಹಗಳಿದ್ದಾಗ, ಅಂದರೆ ಅವು ಶಕ್ತಿಯುತವಾದಂತಹ ಗ್ರಹಗಳು ಆ ಮನೆಯಲ್ಲಿ ಆಗಿದ್ದಾಗ ಇವರು ಗುಟ್ಟನ್ನು ಯಾರಿಗೂ ಹೇಳೋದಿಲ್ಲ. ಇದು 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ಅಂದರೆ, ನಿಮ್ಮ ಮೇಷ ಲಗ್ನ ಅಂತ ನಿಮ್ದು ಇಟ್ಕೊಳ್ಳಿ. ಮೇಷ ಲಗ್ನದಿಂದ ಕಟಕ ರಾಶಿ 4ನೇ ಮನೆ ಆಗುತ್ತಾ? 4ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಯಾರಿಗೂ ಗುಟ್ಟನೇ ಹೇಳೋದಿಲ್ಲ. 8ನೇ ಮನೆ ವೃಶ್ಚಿಕ ರಾಶಿ ಆಗುತ್ತೆ, ಅಲ್ಲಿ ಮಂಗಳ ಇದ್ದಾಗ. ಅರ್ಥ ಆಗ್ತದೆ ನಿಮಗೆ? ಮತ್ತು 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಈ ಗ್ರಹಗಳಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಸ್ಟ್ರಾಂಗ್ ಆಗಿದ್ದಾಗ ಏನಾಗುತ್ತೆ ಅಂತಂದರೆ, ಅವರು ತಮ್ಮ ಜೀವನದಲ್ಲಿರುವಂತಹ ಇದು ರಹಸ್ಯವಾದ ವಿಚಾರ, ಈ ವಿಚಾರವನ್ನು ಯಾರಿಗೂ ಹೇಳಬಾರ್ದು ಅಂತ ಅನ್ನಿಸಿದ್ರೆ ಅವ್ರಿಗೆ ಯಾರಿಗೂ ಹೇಳೋದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಜಲತತ್ವ ರಾಶಿಗಳದು ನಾನು ನಿಮಗೆ ಹೇಳಿದ್ದೇನೆ. ಇನ್ನು ನಾವು ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಶಿಗಳ ಗಮನಕ್ಕೆ ಹೋಗೋಣ. ನಾವೀಗ ಎಕ್ಸಾಂಪಲ್ಲು, ಯಾವ ಯಾವ ರಾಶಿಯಲ್ಲಿ ಗ್ರಹಗಳು ವೀಕ್ ಆಗಿದ್ದಾಗ ಇವರು ತಮ್ಮ ವಿಚಾರವನ್ನು ಎಲ್ಲವನ್ನು ತಿಳಿಯಪಡಿಸ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದಾಗ ಎಲ್ಲ ಗುಟ್ಟನ್ನು ರೆಟ್ ಮಾಡ್ತಕ್ಕಂಥದ್ದು. ಮಕರ ರಾಶಿಯಲ್ಲಿ ಗುರು ಇದ್ದಾಗ ಗುಟ್ಟು ರೆಟ್ಟಾಗ್ತದೆ. ಜೊತೆಗೆ ಮೀನ ರಾಶಿಯಲ್ಲಿ ಬುಧ ಇದ್ದಾಗ ಗುಟ್ಟು ರೆಟ್ಟಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೂ ಮುಂದಕ್ಕೆ ಹೋಗೋಣ. ನಾವು ಕಟಕ ರಾಶಿಯಲ್ಲಿ ಮಂಗಳ ಗ್ರಹ, ಕುಜ ಅಂತಕ್ಕಂಥ ಗ್ರಹ ಇದ್ದಾಗ ಅಲ್ಲಿ ಸಹ ಅದು ವೀಕ್ ಆದಂತೆ, ಹಾಗಾಗಿ ಅಲ್ಲಿ ರಟ್ಟು ಆಗುತ್ತೆ. ಜೊತೆಗೆ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾಗ ಅವ್ರ ಹತ್ರ ಸೀಕ್ರೆಟ್ಸ್ ಇರೋದಿಲ್ಲ, ಎಲ್ಲ ಹೇಳಿಬಿಡ್ತಾರೆ. ಮಕರ ರಾಶಿಯಲ್ಲಿ ಗುರು, ಆಗಲೇ ನಾನು ಹೇಳಿದೆ ನಿಮಗೆ, ಇಲ್ಲಿ ಸಹ ಇರೋದಿಲ್ಲ. ಯಾಕೆ ಅಂತಂದರೆ, ಬಹಳ ಪ್ರಮುಖವಾಗಿ ಗುಟ್ಟನ್ನು ರಟ್ಟು ಮಾಡದೇ ಇರತಕ್ಕಂತಹ ರಾಶಿಗಳು ಅಂದರೆ 3: ಕಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ತುಂಬ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡ್ತಾರೆ. ಅವ್ರು ಹಾಗೆ
ಅವ್ರಿಗೆ ಆ ಗ್ರಹಗಳು ಅವರ ರಾಶಿಯಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳಿದ್ದಾಗ ಮತ್ತು 4 ಮತ್ತು 8 12ನೇ ಮನೆಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದು ಪ್ರಮುಖವಾದ ಅಂಶ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ನೀವು ತಮ್ಮ ಒಂದು ಜಾತಕ ಕುಂಡಲಿಯನ್ನು ನೋಡಿಕೊಳ್ಳಿ. ತಮ್ಮ ಒಂದು ರಾಶಿಗಳಲ್ಲಿ ಯಾವ ಯಾವ ಗ್ರಹ ಇದೆ, ನಾವು ಯಾವ ರೀತಿ ಗುಟ್ಟನ್ನು ರಟ್ಟು ಮಾಡುವವರ ಅಥವಾ ಗುಟ್ಟನ್ನು ರಕ್ಷಣೆ ಮಾಡುವವರ ಅಂತಕ್ಕಂಥದ್ದು ನೀವೇ ತಿಳ್ಕೊಬಹುದು. ಅಥವಾ ನಮಗೊಂದು ಫೋನ್ ಮಾಡಿ ವಿಷಯ ತಿಳಿಸಿದಾಗ ನಾವು ಸಹ ಈ ರೀತಿಯಾಗಿ ನಿಮಗೆಲ್ಲ ಸಲಹೆಗಳನ್ನು ಕೊಡ್ತೇವೆ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.